ಹಲೋ ಗಾಯ್ಸ್, ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಶಿವು. ಎಲ್ಲರೂ ಹೇಗಿದ್ರೆ ಎಲ್ಲರೂ ಗೌರಿ ಗಣೇಶ ಹಬ್ಬನ ಚೆನ್ನಾಗಿ ಆಚರಣೆ ಮಾಡಿದ್ರ. ಇವತ್ತೇನು ಮ್ಯಾಟ್ರ್ ಅಂದರೆ ಆ್ಯಕ್ಚುಲಿ ಸ್ಯಾಟರ್ಡೇ ಇವತ್ತು. ನಾನು ನಮ್ಮ ಹಳೆ ಕಂಪ್ನಿ ಕೊಲೀಗ್ಸು, ಫ್ರೆಂಡ್ಸು, ರೂಮ್ಮೇಟ್ಸು ಯಾರನ್ನೂ ಮೀಟ್ ಮಾಡಿಲ್ಲ. ತುಂಬ ದಿನವೇ ಆಗೋಯ್ತು, ಒಂದೂವರೆ ವರ್ಷ ಆಯಿತು. ಅದಕ್ಕೆ ಈಗ ಹೊಸಕೋಟೆಗೆ ಹೋಗ್ತಾ ಇದ್ದೀನಿ. ಹೊಸಕೋಟೆ ಹೋಗಿ ಅವನ್ನ ಮೀಟ್ ಮಾಡಿಕೊಂಡು ಹಂಗೆ ಮುಂದೆ ತಾವರೆಕೆರೆ ಹೋಗಬೇಕು. ಇವಾಗಿನ್ನೂ ನಾನು ಹೆಬ್ಬಾಳ ಜಂಕ್ಷನ್ನ ಕ್ರಾಸ್ ಮಾಡಿದ್ದೀನಿ. ಆಲ್ರೆಡಿ ಇನ್ನೂ 7:30. ಟ್ರಾಫಿಕ್ ಅಂತೂ ಭಯಂಕರ ಇದೆ. ನಾಳೆ ಊಸ್ಟ್ ಆಗೋಗ್ತಾ ಇದ್ದೀನಿ ಟ್ರಾಫಿಕ್ಕಲ್ಲಿ. ರೈಡಿಂಗ್ ಜಾಕೆಟ್ ಬೇರೆ ಹಾಕ್ಕೊಂಬಂದಿರೋದಕ್ಕೂ ಅದಕ್ಕೂ ಹೋಗ್ತಾ ಸರಿಯಾಗುತ್ತೆ. ಎಲ್ಲರೂ ಸ್ಲೋ ಮಾಡಿಬಿಟ್ರೆ ಜಾಸ್ತಿ ಹೀಟ್ ಆಗ್ಬಿಡುತ್ತೆ. ಗಾಡಿ ಎಲ್ಲ ಬಾಡಿ ಗೈಸ್. ಇದೇ ಗುರು ಹೊಸ ಫ್ಲೈಓವರ್ ಮಾಡಿದ್ರು ಗೊತ್ತಾ? ನೋಡಿ, ಇದ್ರ ಮೇಲೆ ಮೆಟ್ರೋ ಏನೋ ಮಾಡ್ತವ್ರೆ ಅನಿಸುತ್ತೆ. ಇದ್ರ ಮೇಲೆ ಆಗ್ತಿರೋದು ಮೆಟ್ರೋ ಮೇ ಬಿ. ಹಾಂ, ಬೆಂಗಳೂರು ಡೆವಲಪ್ ಆಗ್ತಿರೋ ಸ್ಪೀಡಲ್ಲಿ ದೇವರಾಣೆಗಳು ಏನು ಡೆವಲಪ್ ಆಗೋ ಚಾನ್ಸೇ ಇಲ್ಲ ಗುರು. ಲೆಫ್ಟಲ್ಲಿ ನೋಡ್ತಿರೋದೆಲ್ಲ ಮಾನ್ಯತಾ ಟೆಕ್ ಪಾರ್ಕು ಗಾಯ್ಸ್. ಏನು ಸೈಕ್ ಅಲ್ವಾ? ಏನು ಸೈಕ್ ಆದ್ರೆ ಏನು ಹೇಳ್ರಿ, ಮಳೆ ಬಂದ್ಬಿಟ್ರಂತೂ ಮಾನ್ಯತಾ ಟೆಕ್ ಪಾರ್ಕ್ ಕಾಣಲ್ಲ. ಅದು ಯಾತ ಮೀನು ಹಿಡಿಯೋ ಕೆರೆ ಥರ ಕಾಣಿಸ್ತಾ ಇರುತ್ತೆ. ಇಲ್ಲೂ ನೀರು ತುಂಬ್ಕೊಬಿಡುತ್ತೆ. ಫೈನಲಿ ಟಿನ್ ಫ್ಯಾಕ್ಟ್ರಿಗೆ ಬಂದ್ವಿ. ದ ಫೇಮಸ್ ಬ್ರಿಡ್ಜ್ ಗುರು, ಇದು ಹ್ಯಾಂಗಿಂಗ್ ಬ್ರಿಡ್ಜ್. ಇಲ್ಲೇ ಹೆಂಗೆ ಎಲ್ಲೆಲ್ಲ ಹೋಗ್ತೀವಿ ಬ್ರಿಡ್ಜ್ ನೋಡೋಕ್ಕೆ. ನಮ್ಮ ಬೆಂಗಳೂರಲ್ಲೇ ಬ್ರಿಡ್ಜ್ ಇದೆ. ಟಿನ್ ಫ್ಯಾಕ್ಟ್ರಿ, ಕೆ ಆರ್ ಪುರಂ ಜಂಕ್ಷನ್ನ ಎರಡನ್ನೂ ಇದು ಕೂಡಿಸುತ್ತೆ ಥರ. ಇದು ರಾಮ ಸೇತುವೆ ಥರ. ನೋಡಿ ಬ್ರಿಡ್ಜ್ ನೋಡಿ, ಹ್ಯಾಂಗಿಂಗ್ ಬ್ರಿಡ್ಜು ಏನು ಸಕ್ಕತ್ತಾಗೈತೆ ಗುರು. ಇಷ್ಟೇ ಇರೋದು, ಇಷ್ಟೇ ಬ್ರಿಡ್ಜ್ ಥರ ಕಾಣುತ್ತೆ. ಇನ್ನು ಮಿಕ್ಕಿದೆಲ್ಲ ಮಾಮೂಲಿ ಫ್ಲೈಓವರು. ಸೂಪರ್ ಅಲ್ವಾ? ಫೈನಲಿ ಭಟ್ರಳ್ಳಿ ಇದೇ ಗೈಸ್. ಭಟ್ರಳ್ಳಿ ಆ್ಯಕ್ಚುಲಿ ಇಲ್ಲೆಲ್ಲ ಚೆನ್ನಾಗಿ ಮಾಡವ್ರೆ. ಅವಾಗೆಲ್ಲ ಗಲೀಜೆಲ್ಲ ಎಸ್ಕೊಂಡಿದ್ರು. ನಾನು ಹೇಳ್ತಿರೋದೆಲ್ಲ 2 years ಬ್ಯಾಕ್ ಗೈಸ್, ಏನು ಜಾಸ್ತಿ ವರ್ಷಗಳಲ್ಲ. ಭಟ್ರಳ್ಳಿ ಸಿಗ್ನಲ್ ಒಂದು ಕ್ರಾಸ್ ಆದರೆ ಆಲ್ಮೋಸ್ಟ್ ಹೊಸಕೋಟೆಗೆ ಎಂಟ್ರಿ ಆದ್ವಿ ಅಂತಲೇ ಅರ್ಥ. ಫ್ಯೂಲ್ ಒಂದು ಟಾಪಪ್ ಮಾಡಿಸ್ಬೇಕಿತ್ತು. ದಾರಿಯಲ್ಲಿ ಎಲ್ಲಾರ ನಿಂತ್ಕೊಬಿಟ್ರೆ ಯಾರು ಹೆಲ್ಪ್ ಮಾಡ್ತಾರೆ? ನಮ್ಮ ಥರದೇ ಯಾರ್ಯಾರೊಬ್ರು ಬಂದು ಪೆಟ್ರೋಲ್ ಬೇಕಣ ಅನ್ಬೇಕು ಅಷ್ಟೇ. ಸೈಕು ಮಾತ್ರ. ನನಗೆ ಈ ರೋಡ್ ತುಂಬ ಇಷ್ಟ ಗುರು. ಭಟ್ರಳ್ಳಿಯಿಂದ ಹೊಸಕೋಟೆ ರೋಡು ಫಸ್ಟ್ನೇ ಸಿಗ್ನಲ್ ಸಿಕ್ಕೋ ತನಕ, ಇಲ್ಲಿಂದ ಹೊಸಕೋಟೆ ಫ್ಲೈಓವರ್ ಇದು ಏನೋ ಟೋಲ್ ತನಕ ಗುರು. ಹೆಂಗಿದೆ ಗೊತ್ತಾ ರೋಡು? ನಾನು ಡ್ಯೂಕಲ್ಲಿ ಆ್ಯಕ್ಚುಲಿ ಹೊಡ್ತಿದ್ನಲ್ಲ ಈ ಗಾಡಿ. ಈ ರೋಡಲ್ಲಿ ಈ ಗಾಡಿ ಇದೇ ಫಸ್ಟ್ ಟೈಮ್ ಹೋಗ್ತಾಯಿದ್ದೆ ನನಗೆ. ನಾನು ತಗೊಂಡ್ಬೇಕು. ವಾವ್, ಏನು ಗುರು ಸ್ಕೂಲ್ ಗಾಡಿ ಹಿಂಗೆ ಓಡಿಸ್ತಾನೆ? ಯಪ್ಪ, ಸ್ಕೂಲ್ ಮಕ್ಕಳೆಲ್ಲ ಇದ್ದಾರೆ ತಾನೆ. ಜೀವಕ್ಕೆ ಬೆಲೆನೇ ಇಲ್ವಾ ಗುರು? ಯಾರಿದ್ರು ಅಷ್ಟೊಂದು ರ್ಯಾಶಾಗಿ ಬಸ್ಸೆಲ್ಲ ಡ್ರೈವ್ ಮಾಡೋದು ತಪ್ಪು ಗುರು. ಆ್ಯಕ್ಚುಲಿ ರ್ಯಾಶ್ ಡ್ರೈವಿಂಗ್ಗೆ ಏನು ಇಷ್ಟಾಗಲೇ ತೆಗೆದ್ರೆ ಕಾರು, ಬಸ್ಸು, ಲಾರಿ ಎಲ್ಲನೇ ಹೋಗ್ಬೋದು ಇಲ್ಲಿ. ಎಕ್ಸ್ಟ್ರಾ ಏನು ಬೈಕಿಗೆ ಏನು ಸ್ಪೆಷಲ್ ಏನಲ್ಲ.
ಏನು ಗುರು ಜನ ಹಿಂಗೆ ಅವ್ರೆ ಆಲ್ಮೋಸ್ಟ್ ಹೊಸ್ಕೋಟ್. ಯಾರೋ ಇವನು ಸೆಡೆ ನನ್ನ ಮಗ. ಅದೇನೋ ಓಡಿಸ್ತೀರ ಸೆಡೆಗಳ ಥರ. ಓಹೋ ಇದ್ದೀರಾ ನೀವೆಲ್ಲ ಇರ್ತೀರಾ ಅಂತಾನೆ ನಾನು ಅಷ್ಟೊಂದು ಸ್ಪೀಡಾಗೆಲ್ಲ ಬರೋಕ್ಕೆ ಹೋಗಲ್ಲ. ಯಾಕೆಂದ್ರೆ ನೀವು ಎಲ್ಲಿ ಬೇಕಲ್ಲೇ ಹೆಂಗೆ ಬೇಕು ಹಂಗೆ ಬಂದ್ಬಿಡ್ರೆ ನಾವು ಯಾರಿಗೆ ಹೇಳ್ಕೊಳ್ಳಿ ನಮ್ಮ ಕಷ್ಟಗಳು. ನೋಡಿ ವಿತೌಟ್ ಡ್ರೆಸ್ ಏನದು ದೇವ್ರ ಪೂಜೆ. ನಿನ್ ನೋಡಿಕೊಂಬಂದಲ್ಲ ನೀನ್ ನೋಡಿ ಹೆಂಗ್ ಬಿದ್ದೀಯಾ ಕಾಣಿಸ್ತವನ. 6 hours later. ಈಗ ಮುಕ್ಕಳಾರ ಬಿಸಿಲು ಹಿಡಿತೈತೆ. ಅಣ್ಣ ನೋಡಿ ಈಗ ರೆಡಿ ಆಗ್ಬಿಟ್ಟವನು. ಸೂರ್ಯ ಕೈ ತೆಗೆ ವಾವ್ ಸೂರ್ಯ ಹಿಂಗೆ ಆಪೋಸಿಟ್ ಹೊಡಿತಾನೆ ಟಾರ್ಚ್ ಆ ರೇಂಜಿಗೆ. ವೀರ ಏನು ಹೇಳ್ತೀವಿರ ನಮ್ಮ ಸಬ್ಸ್ಕ್ರೈಬರ್ಸ್ಗೆ? ನೋಡೋದು ಬಿಟ್ಟಿದ್ರೆ ಹೇಳಿ ಸಾಯಿ. ನಾಚ್ಕೊಂತವನು ಗೈಸವನು ನನಗೆ ಅವಾಗ ನಾಚ್ಕೊಂತಾನೆ ನೋಡಿ. ಇಲ್ಲಿ ಸ್ವಲ್ಪ ನೆರಳಿದೆ ಈ ಮನೆದು. ಇಲ್ಲ ಕಾಣಿಸ್ತಾನೆ ಇಲ್ಲ. ಬಿಸಿಲಲ್ಲಿ ಹೊಳಿತಾ ಇದ್ದ ಪಳ ಅಂತ. ಇಲ್ಲಿಂದ ನಾವು ತಾವರೆಕೆರೆ ಹೋಗೋಣ. ಇಲ್ಲಿದ್ದಾರೆ ನಮ್ಮ ಬಾಡಿಗೆಗೆ ವೀರನ್ ಮಾತಾಡಿಸ್ಕೊಂಡ. ವೀರ ಇಲ್ಲಿಂದ ಇವಾಗ ಹೊರಡೋಣ. ಫೋನ್ ಮಾಡಿ ಬಾ. ಏನು ಗೊತ್ತಾ ಗಾಯ್ಸ್, ಒಂದು ನ್ಯೂಸ್ ನೋಡಿದೆ. ಒಬ್ಬರು ರೈಡರು ಮಹಾರಾಷ್ಟ್ರದವರು ಆಲ್ ಓವರ್ ವರ್ಲ್ಡು ಟ್ರಿಪ್ ಮಾಡೋಕೆ ಹೊರಟಿದ್ದಾರೆ. 120 days ಏನೋ ರೈಡ್ ಮಾಡಿದ್ದಾರೆ, 24,000 kilometers. ಆಮೇಲೆ ಅವ್ರ ಬೈಕು ಕಳ್ತನ ಆಗಿದೆ. ಅದು ಎಲ್ಲಿ? UK ಹೆಂಗೆ ಕದ್ದಿದ್ದಾರೆ ಗೊತ್ತಾ? ಯಾರೊಬ್ರು ಲೇಡೀಸ್ ಅದನ್ನ ವೀಡಿಯೋ ಮಾಡಿದ್ದಾರೆ. ಹ್ಯಾಂಡ್ ಲಾಕ್ ಮುರಿಯೋದು ಇದೆಲ್ಲ ಹಾಕೋದು, ಗಾಡಿ ಎತ್ಕೊಂಡು ಹೋಗೋದಿಲ್ಲ. ಏನು ಜನ ಇರ್ತಾರಪ್ಪ ಪಾಪ. ಅವ್ರದ್ದು ಕಂಪ್ಲೀಟ್ ಡಾಕ್ಯುಮೆಂಟು, ಅಮೌಂಟು, ಪ್ರತಿಯೊಂದು ಏನಿದೆ ಎಲ್ಲನೂ ಗಾಡಿಯಲ್ಲೇ ಇದೆ. ಗಾಡಿ ಫುಲ್ಲಿ ಲೋಡೆಡ್ ಕಂಡೀಷನಲ್ಲಿ ಗಾಡಿ ಕದ್ದಿದ್ದಾರೆ. ಜನ ಹೆಂಗಿರ್ತಾರೆ ಅಂದರೆ ಏನು ಗುರು, ಜೀವನ ಮಾಡೋಕ್ಕೆ ಕದ್ಬಿಟ್ಟೆ ಜೀವನ ಮಾಡಬೇಕಾ? ದುಡಿದು ಜೀವನ ಮಾಡ್ಬೋದು ತಾನೆ. ಏನು ಸಿಕ್ಬಿಡುತ್ತೆ ನಿಮಗೆ ಒಂದು ಗಾಡಿ ಒಂದು ಅಷ್ಟೇ. ಪಾಪ ಅವ್ರಿಗೆ ಅವ್ರ ಲೈಫು ಗುರು. ಆಲ್ ಓವರ್ ವರ್ಲ್ಡು ಟ್ರಿಪ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದಿದ್ದವರು. ಮತ್ತು ಅವ್ರ ಡಾಕ್ಯುಮೆಂಟ್ ಇಲ್ಲ, ಏನಿಲ್ಲ. ಒಂದು ವೀಸಾ, ಪಾಸ್ಪೋರ್ಟ್, ಪ್ರತಿಯೊಂದು ಎಲ್ಲ ಹೋಗ್ಬಿಟ್ಟಿದೆ, ಸ್ಟೋಲನ್ ಆಗಿದೆ. ಹಿಂಗಾದರೆ ಹೆಂಗೆ ಗುರು? ಯಾವ ನಂಬಿಕೆ ಮೇಲೆ ಹೋಗೋದು? ಅಲ್ಲಿ UK ಪೊಲೀಸ್ನ ಕೇಳಿದ್ರೆ ವಿ ಕಾಂಟ್ ಹೆಲ್ಪ್ ಅಂತ ಅಂದ್ರಂತೆ. I tried every possibilities. पुलिस वालों को फ़ोन किया, कुछ इतना रिस्पांस नहीं है पुलिस वालों की तरफ से. मतलब वो उनकी सिस्टम स्लो चल रही है. सो मैंने ट्राई किया, नहीं बाइक रिकवर हो रही है. और इट वॉज अ फुल्ली लोडेड बाइक. एवरीथिंग वॉज देयर. I lost everything, completely everything. I have just only riding jacket, riding shoes and helmet in my hand. That's it. ಹೆಂಗೆ ಗುರು ಕದೀತಾರೆ ಗಾಡಿಗಳ್ನ? ಅವ್ರ ಜೀವನನೇ ಅದೇನಾ? ಹೆಂಗೆ ಈಗ ಯಾವ ನಂಬಿಕೆ ಮೇಲೆ ನಿಲ್ಲಿಸೋದು ಗಾಡಿಗಳ್ನ? ಅದವರು ಎಲ್ಲೂ ರೋಡ್ ಸೈಡು ಅಲ್ಲಿ ಇಲ್ಲಿ ಪಾರ್ಕ್ ಮಾಡಿಲ್ಲ. ಕರೆಕ್ಟಾಗಿ ಪಾರ್ಕಿಂಗ್ ಏರಿಯಾದಲ್ಲೇ ಪಾರ್ಕ್ ಮಾಡಿದ್ದಾರೆ. ಟಿಫನ್ಗೆ ಹೋಗಿದ್ದಾರೆ, ಬರೋದ್ರೊಳಗೆ ಗಾಡಿ ಇಲ್ಲ. ಹೆಂಗೆ ಹೇಳ್ರಿ? ಅವ್ನು ಒಂದು ರೈಡಿಂಗ್ ಜಾಕೆಟು, ಒಂದು ಹೆಲ್ಮೆಟ್ ಬಿಟ್ಟು ಅವ್ರ ಹತ್ರ ಬೇರೆ ಏನು ಉಳಿದಿಲ್ಲ. ಈ ಥರ ಆದರೆ ಏನು ಜನಗಳು ಹೆಂಗೆ ಕದೀತಾರೆ? ಹೆಂಗೆ ಮನ್ಸು ಬರೋದು ಅವರಿಗೆ? ಏನು ಕೇಳ್ತಿದ್ದೀನಿ ಅಂದರೆ, ನಾವೆಷ್ಟೇ ಕೇರ್ಫುಲ್ಲಾಗಿದ್ದರೂ ಕದ್ಬಿಡ್ತಾರಲ್ಲ ಗಾಡಿಗಳ್ನ ಅಂತ. ಜೀವನ ಇಟ್ಕೊಂಡಿರ್ತಾರೆ ಪಾಪ ಅವ್ರು. ಅಲ್ಲೇ ಎಲ್ಲ ಸ್ಟಾಪ್ ಮಾಡಿ ಮತ್ತೆ ಡಾಕ್ಯುಮೆಂಟೇಷನ್ ಏನಿಲ್ಲ, ಇರೋದ್ರಲ್ಲಿ ಏನೇನಿದೆ ಎಲ್ಲನೂ ವೆರಿಫಿಕೇಷನ್ ಮಾಡಿಕೊಂಡು ವಾಪಸ್ ಇಂಡಿಯಾಗೇನೋ ಬರೋ ಇದರಲ್ಲಿದ್ದಾರೆ ಅಂತ ಹಾಕಿದ್ರು. ಪಾಪ ಗುರು UK ಪೊಲೀಸವರು ಅದೇನು ಮಾಡ್ತಾರೋ ಏನೋ.
ಅಂಥ ದೊಡ್ಡ ದೊಡ್ಡ ಕಂಟ್ರಿಗಳಲ್ಲೂ ಕಳ್ತನ ಆಗುತ್ತೆ. ಫುಲ್ಲಿ ಲೋಡೆಡ್ ಗಾಡಿ, ಹೊಟ್ಟೆ ಉರಿಯುತ್ತೆ ಗುರು. ಏನೋ ಬರ್ರಿ ಅವನ್ನೆಲ್ಲ ದೇವರು, ಏನು ದೇವ್ರು ನಮ್ಮ ದೇಶದಲ್ಲಿ ಮಾತ್ರ ದೇವರು, ದಿಂಡ್ರು, ಮಠ, ಮಾಯ ಮಂತ್ರ ಇವೆಲ್ಲ ಇರೋದು. ಬೇರೆ ಕಡೆ ಎಲ್ಲ ಏನೂ ಇಲ್ಲ. ನೀನು ಕದ್ದೆ ತಿಂದೆ ಉಂಡೆ ಹೋದೆ ಅಷ್ಟೇ. ಸತಿ ಕಳ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ ಅಂತ. ಇಲ್ಲೇನು ಗೊತ್ತಾ, ನೀನು ಕದ್ದ ನಾನು ದೇವ್ರಿಗೆ ಹೋಗ್ಬಿಡ್ತೀನಿ ಅಂತ. ಫೈನಲಾಗಿ ತಾವರೆಕೆರೆ ಎಂಟ್ರಿ ಗಾಯ್ಸ್, ಸರ್ವಿಸ್ ರೋಡ್ ಇದು. ಏನು ಕಲ್ಲಿ ಸುಸ್ತಾಗಿ ಹೋಯ್ತು ಕಣಲ್ಲೋ ಮನೆ. ಇದು ಯಾವನ ಹತ್ತಾನೋ ಇಷ್ಟೊಂದು ಹೈಟು. ಯಪ್ಪ ಅಣ್ಣ, ಯೂಟ್ಯೂಬರ್ ಅಣ್ಣ ನೋಡಿ ಗಾಯ್ಸ್, ಇವನೇ ಯೂಟ್ಯೂಬರ್. ಇವನ ಚಾನಲ್ ಹೆಸರು ಪುನೀತ್ ಪವರ್ಸ್ ಲೈವ್. ಹೇಳ ಮಚ್ಚ ಏನು ತಡೆಯಪ್ಪ, ಏನು ಹೇಳ್ಬಿಡ. ಪೋಸ್ಟ್ ಸುಧಾರಿಸ್ಕೊಂಡ್ರೆ ಸಾಕಾಗಿಬಿಟ್ಟೈತೆ. ಶಾಕೆ ಆಗ್ತೈತಿ. ಹೆಲ್ಮೆಟ್ ತಡ್ಕೊಂಡ್ರೆ ಅದು ಹಿಡ್ಕೊಂಬರೋಕ್ಕಾಗಲ್ಲ ಅಂತ ಹಾಕಂತೆ.